ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ತುಂಬಾ ಈಸಿಯಾಗಿ ಹಾಕೋಬೋದು. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನೋಡಿ. ದೊಡ್ಡ ನೀಡಲ್ ತೊಗೊಂಡಿದ್ದೀನಿ, ನಾರ್ಮಲ್ ನೀಡಲು. ಇದಕ್ಕೆ 6 ಎಳೆ ದಾರನ ಪೋಣಿಸ್ಕೊತಾ ಇದ್ದೀನಿ. 8 ಎಳೆ ಬೇಕಿದ್ರೂ ತೊಗೋಬೋದು, ನಾನು 6 ಎಳೆ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದವಾಗಿ ಪೋಣಿಸ್ಕೊಳ್ಳಿ. ಫುಲ್ ಸೀರೆಗೆ ಬೇಕಂದರೆ ನಾನು ಸ್ವಲ್ಪ 2 ಕುಚ್ಚುಗಳನ್ನು ಮಾಡಿ ತೋರಿಸ್ತಾ ಇರೋದು. ಮೊದಲು ನೋಡಿ, ನೀಡಲ್ನ ಚುಚ್ಕೊಳ್ಳಿ. ನೀವು ಫುಲ್ ಸೀರೆಗೆ ಹಾಕ್ತಿದ್ರೆ ಮೊದಲೇ ಮಾರ್ಕ್ ಮಾಡ್ಕೊಂಡ್ಬಿಡಿ. ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಅಥವಾ 1.5 ಇಂಚು ನೋಡಿ. ಈ ಥರ ಥ್ರೆಡ್ನ ತಂದು ಕಟ್ ಮಾಡ್ಕೋತೀನಿ. ಕಟ್ ಮಾಡಿ ಈ 2 ಥ್ರೆಡ್ನ ಈ ಥರ ಹಿಡ್ಕೊಂಡು ಒಂದು ಗಂಟನ್ನ ಮಾಡ್ಕೋಬೇಕು. ಒಂದು ನಾಟ್ನ ಹಾಕ್ಕೋತಿದ್ದೀನಿ ನೋಡಿ. ಈ ಥರ ಒಂದು ಗಂಟು ಕಟ್ಕೊಂಡ್ಮೇಲೆ ಮತ್ತೊಂದು ಇದೇ ಥರ ಮಾಡ್ಕೋತೀನಿ. ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಒಂದಿಷ್ಟು ಡಿಸ್ಟೆನ್ಸ್ ಇದ್ದರೆ ಸಾಕು. ಈ ಥ್ರೆಡ್ನ ಕೂಡ ನಾನು ಸೇಮ್ ಇದೇ ಥರ ಒಂದು ಗಂಟನ್ನ ಕಟ್ಕೋತೀನಿ. ಓಕೆ, ಇದನ್ನು ಕೂಡ ಈ ಥರ ಗಂಟನ್ನ ಕಟ್ಕೋತೀನಿ. ಇವಾಗ ಇದಕ್ಕೆ ಬೀಡನ್ನ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೋಡಿ. ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಮೊದಲು ಕ್ರೋಶಾ ನೀಡಲ್ನಲ್ಲಿ ಹಾಕಿ ಇದರಲ್ಲಿ ಹಾಕ್ಕೋಬೇಕು. ಈ ಥರ ನೋಡಿ, ಈ ಥರ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ ಮೊದಲು. ನೆಕ್ಸ್ಟ್ ಇದೇ ಬೀಡಲ್ಲಿ ಈ ಥ್ರೆಡ್ ಕೂಡ ಬರಬೇಕು. ಅದನ್ನು ಯಾವ ಥರ ಮಾಡ್ಕೋಬೇಕಂದ್ರೆ, ಮೊದಲು ನಾರ್ಮಲ್ ನೀಡಲ್ಗೆ ಒಂದು ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಗಂಟನ್ನ ಹಾಕ್ಕೊಂಡಿದ್ದೀನಿ, ನಾಟು. ಇದನ್ನು ಈ ಥರ ಒಳಗಡೆ ಮಾಡ್ಕೊಳ್ಳಿ. ಈ ನೀಡಲ್ನ ಈ ಬೀಡ್ನಿಂದ ಹೊರಗಡೆ ತನ್ನಿ ನೋಡಿ. ಈ ನೀಡಲ್ನ ಈ ಕಡೆಯಿಂದ ಹೊರಗಡೆ ತರಬೇಕು. ಈ ಥರ ಈ ಥ್ರೆಡ್ ಕೂಡ ಇದರಲ್ಲಿ ಬರುತ್ತೆ ನೋಡಿ. ಯಾವ ಥರ ಅಂತ ತೋರಿಸ್ತೀನಿ ನಾನು ನೋಡಿ. ಈ ಥರ ಇವಾಗ ಈ 2 ಥ್ರೆಡ್ನ ಸೇರಿ ಒಂದು ಗಂಟನ್ನ ಹಾಕ್ಕೋತೀನಿ. ಎರಡು ಥ್ರೆಡ್ ಸೇರಿ ಒಂದು ಗಂಟನ್ನ ಹಾಕ್ಕೊಂಡೆ. ಓಕೆ, ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ 2 ಈ ಥರ ಮಾಡ್ಕೊಂಡಿದ್ದೀನಿ ಥ್ರೆಡ್ಡಿಂದ. ಇದಕ್ಕೆ ಬೀಡನ್ನ ಇನ್ನೊಂದು ಸರಿ ಹಾಕೋದು ತೋರಿಸ್ತೀನಿ ನೋಡಿ. ಕ್ರೋಶಾ ನೀಡಲಿಂದ ಮೊದಲು ಈ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿರ್ತೀವಲ್ಲ, ಈ ನಾರ್ಮಲ್ ನೀಡಲ್ಲು, ಅದಕ್ಕೆ ಒಂದು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದರ ಒಳಗಡೆ ಈ ಥ್ರೆಡ್ನ ತೊಗೋಬೇಕು. ಈ ಥರ ಇದನ್ನು ತಗೊಂಡು ಈ ಬೀಡ್ ಒಳಗಡೆ ಹಾಕಬೇಕು. ನೀಡಲ್ನ ಈ ಬೀಡ್ ಒಳಗಡೆ ಹಾಕ್ಕೊಳ್ಳಿ. ನೀಡಲ್ನ ಹೊರಗಡೆ ತಂದರೆ ಈ ಥ್ರೆಡ್ ಕೂಡ ಇಲ್ಲಿ ಹೊರಗಡೆ ಬರುತ್ತೆ. ಈ ಥರ ನೋಡಿ, ಈ ಥರ ಬರಬೇಕು ಹೊರಗಡೆ ನೋಡಿ. ಈ ಥರ ಬಂದಮೇಲೆ ಇದನ್ನು ಒಂದು ನಾಟ್ ಮಾಡ್ಕೊಂಡ್ಬಿಡಿ. 2 ಥ್ರೆಡ್ನ ಸೇರಿ 2 ಥ್ರೆಡ್ ಸೇರಿ ಒಂದು ಗಂಟನ್ನ ಹಾಕ್ಕೋಬೇಕು. ಇವಾಗ ಇದಕ್ಕೆ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡ್ತೀನಿ. ಜಾಸ್ತಿ ಲೆಂತ್ ಆದರೆ ಕುಚ್ಚು ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ. ಇವಾಗ ಕುಚ್ಚು ಕಟ್ಟಲಿಕ್ಕೆ ನಾನು 150 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೋಡಿ, ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ. ಈಗ ಈ ಕುಚ್ಚನ್ನ ಇದ್ರ ಒಳಗಡೆಯಿಂದ ಈ ಥರ ತಗೊಂಡು ಬನ್ನಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದು ಮಿಡಲ್ನಲ್ಲಿ ಬರಬೇಕು, ಒಳಗಡೆ ಕಾಣಿಸೋದಿಲ್ಲ. ಈಗ ಜರಿ ಥ್ರೆಡ್ನ
ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ನಾಟ್ನ ಮಾಡ್ಕೊಳ್ಳಿ. ಒಂದು ನಾಟ್ ಮಾಡ್ಕೊಂಡ್ಮೇಲೆ ಒಂದು 3 to 4 ಟೈಮ್ಸು ಸುತ್ಕೊಳ್ಳಿ ಜರಿ ಥ್ರೆಡ್ನ. 3 to 4 ಟೈಮ್ಸ್ ಜರಿ ಥ್ರೆಡ್ನ ಸುತ್ಕೋಬೇಕು. ಇವಾಗ ಬ್ಯಾಕ್ ಸೈಡಿಂದ ಒಂದು 2 ರಿಂದ 3 ಸಾರಿ ಈ ಥರ ಗಂಟನ್ನ ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ. ಈ ಥರ ಒಂದು 2 ರಿಂದ 3 ಸಾರಿ. ನಾನು ಒಂದೇ ಸಾರಿ ತೋರಿಸ್ತಿದ್ದೀನಿ, 2 ಸಾರಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಈ ನೀಡಲ್ನ ಕೆಳಗಡೆ ತರಬೇಕು. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ಫಿಟ್ಟಾಗಿ ಕೂಡುತ್ತೆ. ಇವಾಗ ಕುಚ್ಚು ಎಷ್ಟು ಬೇಕೋ ಅಷ್ಟುದ ನೋಡಿ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ, 2 ಹಾಕಿದ್ದೀನಿ ನೋಡಿ. ಈ ಡಿಸೈನ್ಗೆ ನಾವು ಒಂದು 300 ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಓಕೆ, ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ಕ್ರೋಶಾ ನೀಡಲ್ನಿಂದ ಒಂದು ಹೋಲ್ನ ಮಾಡ್ಕೋತೀನಿ ನೋಡಿ. ಮೊದಲು ಒಂದು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ನ ಮಾಡ್ಕೊಳ್ಳಿ. ಕ್ರೋಶಾ ನೀಡಲಿಂದ ಹೋಲ್ನ ಮಾಡ್ಕೊಂಡ್ಮೇಲೆ ಇದಕ್ಕೆ ಕುಚ್ಚನ್ನ ಹಾಕ್ಕೊಳ್ಳೋಣ. 150 ಎಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. ಬ್ಯಾಕ್ ಸೈಡಿಂದ ಇದನ್ನು ಮುಂದ್ಗಡೆ ತೊಗೊಂಡು ಬನ್ನಿ ಕುಚ್ಚು. ಇವಾಗ ನೋಡಿ ನಮಗೆ ಎಷ್ಟು ಉದ್ದ ಬೇಕು ನೋಡಿ ಕರೆಕ್ಟಾಗಿ ಮೊದಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಕುಚ್ಚನ್ನ ಕಟ್ಕೊಳ್ಳೋಣ. ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿರ್ತೀವಲ್ಲ ಆ ನೀಡಲ್ನಿಂದ ನೋಡಿ, ಈ ನೀಡಲ್ನಿಂದ ಕುಚ್ಚನ್ನ ಕಟ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಒಂದು ನಾಟ್ನ ಮಾಡ್ಕೋಬೇಕು. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ನಾಟ್ ಮಾಡಿಕೊಂಡ್ರೆ ಸಾಕು, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ಒಂದು 3 to 4 ಟೈಮ್ಸ್ ಜರಿ ಥ್ರೆಡ್ನ ಸುತ್ಕೊಳ್ಳಿ. ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ನ ಹೊರಗಡೆ ತೆಗಿಬೇಕು. ಒಂದು 2 ಟೈಮ್ಸ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ನೀಡಲ್ನ. ಈ ಥರ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕುಚ್ಚು ನಮಗೆ ಎಷ್ಟು ಉದ್ದ ಬೇಕು 2 ಸಮವಾದ ರೀತಿಯಲ್ಲಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡೆ. ಇದೇ ಥರ ಇನ್ನೂ 2 ಹಾಕ್ತಿದ್ದೀನಿ, ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ 3 ಕುಚ್ಚುಗಳನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಓಕೆ, ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೆ ನೋಡಿ. ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಎಂಡಲ್ಲಿ ಈ ಥರ ಚುಚ್ಕೊಂಡು ಗಂಟು ಹಾಕಿ ಇಟ್ಕೊಂಡಿದ್ನಲ್ಲ ಅದು ಕೆಳಗಡೆ ಫಿಟ್ಟಾಗಿ ಕೂಡುತ್ತೆ. ಈ ಕುಚ್ಚು ಒಳಗಡೆಯಿಂದ ನೀಡಲ್ನ ಹೊರಗಡೆ ತಂದು ಅದರೊಳಗಡೆ ಈ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕುಚ್ಚಿದೆಯಲ್ಲ ಮಿಡಲ್ನಲ್ಲಿ, ಆ ಕುಚ್ಚು ಒಳಗಡೆಯಿಂದ ನೀಡಲ್ನ ಹೊರಗಡೆ ತನ್ನಿ. ಮತ್ತು ಇಲ್ಲಿ ಈ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಇದನ್ನು ಕ್ರೋಶಾದಿಂದ ಕೂಡ ಹಾಕ್ಕೋಬೋದು. ಕ್ರೋಶಾ ಬರಲ್ಲ ಅಂದರೆ ಈ ಥರ ನಾರ್ಮಲ್ ನೀಡಲಿಂದ ಟ್ರೈ ಮಾಡಿ. ಇವಾಗ ಈ ಕುಚ್ಚಿಂದನೂ ಇದನ್ನು ಹೊರಗಡೆ ತರ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ. ಓಕೆ, ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ಕೆಳಗಡೆಯಿಂದ ಕುಚ್ಚಿನ ಕೆಳಗಡೆಯಿಂದ ತಂದು
ಈ ಫಸ್ಟ್ ಕುಚ್ಚು ಬಾಜು ಒಂದು, ಪಕ್ಕದಲ್ಲೇ ಒಂದು, ಈ ಥರ ನೀಡಲ್ನ ಹೊರಗಡೆ ತರ್ತೀನಿ. ಇವಾಗ ಸ್ಮಾಲ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ, ರೌಂಡ್ ಬೀಡ್ಸು. ಮೊದಲು 5 ಬೀಡ್ಗಳನ್ನು ಹಾಕ್ಕೋತೀನಿ ನೋಡಿ. ಓಕೆ, 5 ಬೀಡ್ಗಳನ್ನು ಹಾಕಿದ ಮೇಲೆ ನೋಡಿ ಈ ಥರ ಬರಬೇಕು ಕೆಳಗಡೆ, ಬೀಡ್ ಕೆಳಗಡೆ. ಇಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಕೆಳಗಡೆ ತಗೊಂಡೋಗ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಮತ್ತೆ ಬ್ಲೂ ಕಲರ್ ಕುಚ್ಚಿದೆಯಲ್ಲ ಮಿಡಲ್ನಲ್ಲಿ, ಅಲ್ಲಿಂದ ಮತ್ತೆ ಥ್ರೆಡ್ನ ಈ ಥರ ತರಬೇಕು, ನೀಡಲ್ನ ಚುಚ್ಚಿಕೊಂಡು ಮೇಲೆ ತರಬೇಕು. ಇಲ್ಲಿ ಕೂಡ 5 ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ರೌಂಡ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಬೇಕಿದ್ದರೆ 2 ಬೀಡ್ ಆದಮೇಲೆ ಒಂದು ಲೀಫ್ ಬೀಡನ್ನ ಹಾಕಿ ಮತ್ತೆ 2 ಬೀಡ್ ಹಾಕಿದರೂ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೋಡಿ ಇಲ್ಲಿ ಕೆಳಗಡೆ ತಗೋತೀನಿ ಮತ್ತೆ ನೀಡಲ್ನ. ನೋಡಿ ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಮತ್ತು ಲಾಸ್ಟ್ ಕುಚ್ಚಿಂದ ಈ ಥ್ರೆಡ್ನ ಹೊರಗಡೆ ತಂದು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಒಂದು 2ರಿಂದ 3 ಸಾರಿ. ನೀವು ಸೀರೆಗೆ ಹಾಕ್ತಾಯಿದ್ರೆ ಫುಲ್ ಸಾರಿನ ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಎಂಡಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಿದೆ ಡಿಸೈನು, ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೂ ಕೂಡ 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಹೇಗಿದೆ ಅಂತ ನನಗೆ ತಿಳಿಸಿ. ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ಕಂಟಿನ್ಯೂ ಆಗಿ ನೋಡಿ. ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಇದೇ ಕುಚ್ಚುಗಳಿಗೆ ನಾನು ನೆಕ್ಸ್ಟು ಡಿಸೈನ್ನ ತೋರಿಸ್ತಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ನೆಕ್ಸ್ಟು ಯಾವ ಥರ ಇದನ್ನು ಡಿಫ್ರೆಂಟಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನೋಡಿ ಈ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕಿದ್ದೀನಿ. ಇದನ್ನು ನೋಡಿ ಇಲ್ಲಿ ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲೆ ತರ್ತೀನಿ ನೀಡಲ್ನ. ಇದೇ ಕುಚ್ಚುಗಳಿಗೆ ನಾವು ಡಿಫ್ರೆಂಟಾಗಿ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ. ಒಂದು ಬೀಡನ್ನ ಹಾಕಿದೆ, ಇವಾಗ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಬೀಡ್ ಎಂಡು, ಅಲ್ಲಿ ನೀಡಲ್ನ ತಳಗಡೆ ತಗೊಂಡೋಗ್ತೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಮತ್ತು ನೀಡಲ್ನ ಅದರ ಮುಂದ್ಗಡೆಯಿಂದನೇ ಮೇಲೆ ತನ್ನಿ. ಮತ್ತು ನೀಡಲ್ನ ಮೇಲೆ ತರಬೇಕು. ಮೇಲೆ ತಂದು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡನ್ನ ಹಾಕಿ ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲಿ ನೀಡಲ್ನ ಚುಚ್ಕೊಳ್ಳಿ. ಕೆಳಗಡೆ ತನ್ನಿ ನೀಡಲ್ನ. ನೋಡಿ ಈ ಥರ. ಮತ್ತು ಅದರ ಮುಂದ್ಗಡೆಯಿಂದನೇ ಬ್ಯಾಕ್ ಸೈಡಿಂದ ನೀಡಲ್ನ ತನ್ನಿ ಮೇಲ್ಗಡೆ. ಜಾಸ್ತಿ ಗ್ಯಾಪ್ ಕೊಟ್ಕೋಬೇಡಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನ ಹಾಕ್ತೀನಿ. ಬೀಡ್ ಎಂಡ್ ಎಲ್ಲಿರುತ್ತೋ ಅಲ್ಲಿಗೆ ನೀಡಲ್ನ ಚುಚ್ಚಿ ಕೆಳಗಡೆ ತರ್ತೀನಿ ಥ್ರೆಡ್ನ. ಮತ್ತೆ ನೀಡಲ್ನ ಮೇಲ್ಗಡೆ ತನ್ನಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಕಿ ಇಲ್ಲಿ ಮತ್ತೆ ಬೀಡ್ ಎಂಡ್ ಇರುತ್ತಲ್ಲ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಅಂದರೆ ಕೆಳಗಡೆ ತಗೊಂಡೋಗ್ಬೇಕು ನೀಡಲ್ನ. ಮತ್ತೆ ನೀಡಲ್ನ ಮೇಲೆ ತನ್ನಿ. ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳಿ. ಮತ್ತು ನೀಡಲ್ನ ಕೆಳಗಡೆ ತರಬೇಕು. ನೋಡಿ ಈ ಥರ. ಇನ್ನೊಂದು ಬೀಡನ್ನ ಹಾಕ್ತೀನಿ ನೋಡಿ. ಇನ್ನೊಂದು ಬೀಡನ್ನ ಹಾಕ್ತೀನಿ. ಇಲ್ಲಿ ಕೆಳಗಡೆ ತಗೊಂಡೋಗಿ ನೀಡಲ್ನ.
ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಫುಲ್ ಸ್ಯಾರಿಗೆ ಹಾಕಿ ನೋಡಿ, ಇನ್ನೂ ಲುಕ್ಕು ಚೆನ್ನಾಗಿ ಬರುತ್ತೆ. ಇದನ್ನು ಕೆಳಗಡೆ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ. ಇಲ್ಲಿ ನಾನು ಒಂದು ಕುಚ್ಚಿಗೆ ಮಾತ್ರ ಹಾಕಿ ತೋರಿಸ್ತಾ ಇರೋದು. ನೀವು ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ನಾವು ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು, ಪ್ರೈಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ, ಹಾಗೆ ಕಂಟಿನ್ಯೂ ಆಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಡಿಸೈನ್ ಕೂಡ ಇದೇ ಕುಚ್ಚುಗಳಿಗೆ ನಾನು ಹಾಕಿ ತೋರಿಸ್ತಿದ್ದೀನಿ ನೋಡಿ, ಡಿಫ್ರೆಂಟಾಗಿ. ಸ್ಟೋನ್ ಲೇಸ್ನ ತಗೊಂಡಿದ್ದೀನಿ. ಸ್ಟೋನ್ ಲೇಸ್ನ ತಗೊಂಡು ಇದಕ್ಕೆ ಗಮ್ ಹಚ್ಕೋಬೇಕು ಮೊದಲು. ನೋಡಿ ಈ ಥರ ಕುಚ್ಚುಗಳನ್ನು ಕಟ್ಕೊಂಡಿರ್ತೀವಲ್ಲ, ಅದಕ್ಕೆ ಗಮ್ನ ಹಚ್ಕೊಳ್ಳಿ. ಗಮ್ ಹಚ್ಚಿ ಈ ಸ್ಟೋನ್ ಲೇಸ್ನ ಇದಕ್ಕೆ ಸುತ್ಕೋಬೇಕು. ಈ ಥರ ಸುತ್ಕೊಳ್ಳಿ. ಒಂದು 3 ಟೈಮ್ಸ್ ಸುತ್ಕೋಬೇಕು. 3 ಸುತ್ತು ಸುತ್ಕೋತೀನಿ. ತುಂಬ ಬ್ರೈಡಲ್ ಲುಕ್ ಬರುತ್ತೆ ಫ್ರೆಂಡ್ಸ್. ಈ ಥರ ನಾರ್ಮಲ್ ಕುಚ್ಚುಗಳಿಗೆ ಇದನ್ನು ಸ್ಟೋನ್ ಲೇಸ್ ಮಾಡಿಕೊಂಡ್ರೆ ಬ್ರೈಡಲ್ ಲುಕ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ. ಒಂದು 3 ಸುತ್ತು ಸುತ್ತಿ ತೋರಿಸ್ತೀನಿ ನೋಡಿ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆ, ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡ್ಬಿಡಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನಾನು 3 ಕುಚ್ಚುಗಳಿಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಲುಕ್ ಬಂದಿದೆ ಅಂತ. ನೋಡಿ ಈ ಥರ ಕಾಣಿಸ್ತಿದೆ. ಇದಕ್ಕೆ ನಾವು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. 5th ಡಿಸೈನ್ ಇದೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ ವಿಡಿಯೋನ. ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ಇದಕ್ಕೆ ಮೊದಲೇ ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚುಗಳಿಗೆ ಯಾವ ಥರ ಸಾರಿಗೆ ಡಿಸೈನ್ ಮಾಡಬೇಕಂತ ತೋರಿಸ್ತೀನಿ. ಇದಕ್ಕೂ ಕೂಡ ಒಂದು 130 ಎಳೆ ತೊಗೊಂಡಿದ್ದೀನಿ ನಾನು ಥ್ರೆಡ್ನ. ಈ 4 ಮೊದಲು ಹಾಕಿರೋ ಕುಚ್ಚಿಗೆ 150 ಎಳೆ, ಇದಕ್ಕೆ ಮಾತ್ರ 130 ಎಳೆ ತೊಗೊಂಡಿದ್ದೀನಿ. ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೌಂಡ್ಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗಂಟನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರ ಒಳಗಡೆ ಈ ಥರ ಹಾಕ್ಕೊಳ್ಳಿ. ನೀಡಲ್ನ ಹಾಕಿ ಇಲ್ಲಿ ಗಂಟು ಕಟ್ಕೊಂಡಿದ್ವಲ್ಲ ಅದ್ರ ಒಳಗಡೆಯಿಂದ ಗ್ಯಾಪಿಂದ ನೀಡಲ್ನ ಹೊರಗಡೆ ತನ್ನಿ. ಈ ಥರ ಅದು ಮಿಡಲ್ನಲ್ಲಿ ಬರಬೇಕು, ಆ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಡಲ್ನಲ್ಲಿ ಬರಲಿ. ನೋಡಿ ಈ ಥರ ಬರಬೇಕು ಮಿಡಲ್ನಲ್ಲಿ. ಇದಕ್ಕೆ ಒಂದು ಬೀಡನ್ನ ಹಾಕ್ಕೋತೀನಿ. ಈ ಥರ ಕ್ರೀಮ್ ಕಲರ್ ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ. ಹಾಗೆ ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡ್, ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಈ ಡಿಸೈನ್ ತುಂಬಾ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಸೀರೆಗೆ ಹಾಕಿ ನೋಡಿ. ಈ ಥರ ಕಾಣಿಸ್ತಿದೆ. ಇದನ್ನು ಸೀರೆಗೆ ಯಾವ ಥರ ಲಾಕ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಈ ಥರ ನೀಡಲ್ನ ಚುಚ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಒಂದು 2ರಿಂದ ಒಂದು 3-4 ಸಾರಿ ಮಾಡ್ಕೊಳ್ಳಿ ಈ ಥರ ಲಾಕ್ನ.
3-4 ಸಾರಿ ಈ ಥರ ಲಾಕ್ನ ಮಾಡಿ ಟೈಟಾಗಿ ಮಾಡ್ಕೊಂಡ್ಮೇಲೆ ಈ ನೀಡಲ್ ಇದೆಯಲ್ಲ ಮೇಲ್ಗಡೆ ಬೀಡಿಂದ ಕೆಳಗಡೆವರೆಗೂ ಬರಬೇಕು. ಆ ಥರ ಕೆಳಗಡೆ ತನ್ನಿ ಥ್ರೆಡ್ನ. ಈ ಫಸ್ಟ್ ಬೀಡಿಂದ ಮತ್ತೆ ಸೆಕೆಂಡ್ ಬೀಡ್ಗೆ ಬರಲಿ, ಥರ್ಡ್ ಬೀಡಿಂದ ಕುಚ್ಚು ಒಳಗಡೆಯಿಂದ ಹೊರಗಡೆ ಬರಲಿ. ನೋಡಿ ಈ ಥರ ಬರಬೇಕು ಹೊರಗಡೆ. ಹೊರಗಡೆ ತಂದು ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ ಬರುತ್ತೆ ನೀಟಾಗಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೂರು ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನ್ಗೆ ನಾವು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಈ 5 ಡಿಸೈನ್ಗಳು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.